ಜನವರಿ 20ರಂದು ನಗರದಲ್ಲಿ ನಡೆಯುವ ಭೀಮಾ ಕೊರೆಂಗಾವ್ ವಿಜಯೋತ್ಸವದ ಅಂಗವಾಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ದಲಿತ ವಿಜಯೋತ್ಸವ ಸಮಿತಿ ವತಿಯಿಂದ ಬುಧವಾರದಂದು ಹಮ್ಮಿಕೊಳ್ಳಲಾಗಿದ್ದ ಬೈಕ್ ರ್ಯಾಲಿಗೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿಯವರು ನೀಲಿ ಬಾವುಟ ಪ್ರದರ್ಶಿಸುವುದರ ಮೂಲಕ ಚಾಲನೆಯನ್ನ ನೀಡಿದರು. ಹಾಸನದಲ್ಲಿ ಜನವರಿ 20ರಂದು ನಡೆಯಲಿರುವ ಭೀಮಾ ಕೊರೆಂಗಾವ್ ವಿಜಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ದಲಿತ ವಿಜಯೋತ್ಸವ ಸಮಿತಿ ಮುಂದಾಗಿರುವುದು ಸಂತಸದ ವಿಚಾರ ಅಂತ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೇಳಿದರು. ಇದೇ ಮೊದಲ ಬಾರಿಗೆ ಹಾಸನಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೊಮ್ಮಗ ಭೀಮರಾವ್ ಅಂಬೇಡ್ಕರ್ ಆಗಮಿಸುತ್ತಿರುವುದು ವಿಶೇಷತೆ ಅಂತ ಹೇಳಿದರು. ಭೀಮಾ ಕೊರೆಂಗಾವ್ ಯುದ್ಧವು ಕಡಿಮೆ ಸಂಖ್ಯೆಯ ತಳ ಸಮುದಾಯವು ತಮ್ಮ ಹಕ್ಕುಗಳಿಗಾಗಿ ದೊಡ್ಡ ಶಕ್ತಿಗಳ ವಿರುದ್ಧ ಹೋರಾಡಿ ಜಯ ಸಾಧಿಸಿದ ಐತಿಹಾಸಿಕ ದಿನವಾಗಿದ್ದು, ಇಂತಹ ವಿಜಯೋತ್ಸವಗಳು ಸಮಾನತೆ, ನ್ಯಾಯ ಹಾಗೂ ಸಂವಿಧಾನದ ಮೌಲ್ಯಗಳನ್ನು ಬಲಪಡಿಸುತ್ತವೆ ಅಂತ ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ತಿಳಿಸಿದರು. 208ನೇ ಕೊರೆಂಗಾವ್ ವಿಜಯೋತ್ಸವದ ಅಂಗವಾಗಿ ಅದ್ದೂರಿಯಾಗಿ ಒಂದು ಚಾಲನೆಯನ್ನು ನೀಡಲಾಗ್ತಿದೆ. ಎಲ್ಲ ಬೈಕ್ ಜಾಥವನ್ನು ನಡೆಸುವ ಮುಖಾಂತರ ಇವತ್ತು ನೂರಾರು ಜನ ಬೈಕಿನಲ್ಲಿ ಒಂದು ಜಾಥವನ್ನು ಆಯ್ಕೊಂಡಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ಜಿಯವರ ಒಂದು ಕೊಡುಗೆಗಳನ್ನು ನೆನಪು ಮಾಡ್ಕೊಳ್ತಾ ಮತ್ತು ಅವರ ಕೊರೆಗಾವ್ ಹೋರಾಟದ 108ನೇ ಒಂದು ಸ್ಮರಣೆಯನ್ನು ಮಾಡುತ್ತಾ ಒಂದು ಸಂದೇಶವನ್ನು ಸಮಾಜಕ್ಕೆ ಮತ್ತು ಹೋರಾಟದ ಪ್ರತೀಕವಾಗಿ ಒಂದು ಸಂವಿಧಾನವನ್ನು ಎತ್ತಿ ಹಿಡಿತಕ್ಕಂತಹ ಒಂದು ಕಾರ್ಯಕ್ಕೆ ಒಂದು ಚಾಲನೆಯನ್ನು ಇವತ್ತು ಬೈಕ್ ರ್ಯಾಲಿ ಮುಖಾಂತರ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಅವರೆಲ್ಲ ಒಂದು ಸಂಘದ ವತಿಯಿಂದ ಅವರೇನು ಆಯೋಜಿಸಿದ್ದಾರೆ ಅವರಿಗೆಲ್ಲ ಅಭಿನಂದನೆಯನ್ನು ಹೇಳ್ತಾ ಮತ್ತು ನಮ್ಮ ಜಿಲ್ಲೆಯಲ್ಲಿ ಜನವರಿ 20ನೇ ತಾರೀಕು ಒಂದು ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಸಹ ಆಯೋಜಿಸಿಕೊಳ್ಳಲಾಗಿದೆ. ಮಾನ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ಜಿ ಅವರ ಮೊಮ್ಮಗರಾದ ಭೀಮರಾವ್ ಅವರ ಉಪಸ್ಥಿತಿಯಲ್ಲಿ ಇದು ಮೊದಲನೇ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಇಂತಹ ಕಾರ್ಯವನ್ನು ನೆರವೇರಿಸ್ತಾ ಎಲ್ಲ ಸಂಘದ ಮತ್ತು ಸಮುದಾಯದ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಎಚ್.ಕೆ. ಸಂದೇಶ್, ಮಣಿಕಂಠ, ಗುಡ್ಡೇನಹಳ್ಳಿ ರಂಗಸ್ವಾಮಿ, ಚೌಡಹಳ್ಳಿ ಜಗದೀಶ್, ಗೋವಿಂದರಾಜು, ಹರೀಶ್ ಉಡುವಾರೆ, ಹಿರಿಯ ಪತ್ರಕರ್ತೆ ಲೀಲಾವತಿ, ಹೆತ್ತೂರು ನಾಗರಾಜು, ಬ್ಯಾಕರವಳ್ಳಿ ವೆಂಕಟೇಶ್, ಲಕ್ಷ್ಮಣ್, ಶಿವಮ್ಮ, ಜೈಭೀಮ್ ಬ್ರಿಗೇಡ್ ರಾಜೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.